ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮಾಹಿತಿ ಏನಂತಂದರೆ, ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಒಂದು ಅಪ್ಡೇಟ್ ಆಗಿರುವಂಥದ್ದು. ಏನು ಈಗಾಗಲೇ ಅಡ್ಮಿಷನ್ ಪ್ರಕ್ರಿಯೆ ಕಂಪ್ಲೀಟ್ ಆಗಿತ್ತು, ಆದರೆ ಇನ್ನೂ ಒಂದಷ್ಟು ಗೌರ್ಮೆಂಟ್ ಸೀಟ್ಗಳು ಉಳಿಕೆಯಾಗಿರುವಂಥದ್ದು. ಅದರ ಬಗ್ಗೆ ಪ್ರೈವೇಟ್ ಕಾಲೇಜುಗಳಿಗೆ ಒಂದು ಮಾಹಿತಿ ಕೊಟ್ಟಿರುವಂಥದ್ದು ಪ್ಯಾರಾಮೆಡಿಕಲ್ ಬೋರ್ಡ್ ಏನು ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು PDF ಅನ್ನು ರಿಲೀಸ್ ಮಾಡಿದರೆ ಅದನ್ನು ಓದಿ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಮತ್ತೊಂದು ಬಿಟ್ಟರೆ ಇದರಲ್ಲಿ ಯಾವುದೇ ಬೇರೆ ನಮ್ಮ ರೆಗ್ಯುಲರ್ ವಿದ್ಯಾರ್ಥಿಗಳಿಗೆ ಇದು ಯಾವುದೇ ಸಂಬಂಧಿಸಿದಂಥದ್ದು ಅಲ್ಲ. ಈ ಮಾಹಿತಿಯಲ್ಲಿ 22/11/2025 ಏನು ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆ ಪೂರ್ಣಗೊಂಡಿತ್ತು. ಅದಾದ ನಂತರ ದಾಖಲಾತಿಗಳನ್ನು ತೊಗೊಂಬಂದು ಒಪ್ಪಿಸಲಿಕ್ಕೆ ಮಾಹಿತಿಯನ್ನು ಕೊಡಲಾಗಿತ್ತು. ಆದರೆ ಇನ್ನೂ ಒಂದಿಷ್ಟು ಖಾಸಗಿ ಸಂಸ್ಥೆಗಳಲ್ಲಿ ಹಾಗೆ ಭರ್ತಿಯಾಗದೆ ಉಳಿದಿರುವಂಥ ಸೀಟ್ಗಳನ್ನು, ಗೌರ್ಮೆಂಟ್ ಸೀಟ್ಗಳನ್ನು ನೀವು ನಿಮ್ಮ ಅಂಡರಲ್ಲಿ ತೊಗೊಂಡು ಅದನ್ನು ಮ್ಯಾನೇಜ್ಮೆಂಟ್ ಸೀಟಿಗೆ ಕನ್ವರ್ಟ್ ಮಾಡಿಕೊಂಡು ಆ ಒಂದು ಅಡ್ಮಿಷನ್ ತೊಗೊಂಡು ಮತ್ತೆ ನೀವು ಏನು ಮಾಡಬೇಕಂದ್ರೆ ನೆಕ್ಸ್ಟ್ ಮಂತ್ 10ನೇ ತಾರೀಕು ತನಕ, ಅಂದರೆ ನೆಕ್ಸ್ಟ್ ತಿಂಗಳು ಫೆಬ್ರವರಿ 10ನೇ ತಾರೀಕು ತನಕ ನೀವು ಬಂದು ದಾಖಲಾತಿಗಳನ್ನು ಒಪ್ಪಿಸಬಹುದು ಅಂತ ಒಂದು ಪತ್ರಿಕೆಯನ್ನು ಪ್ರಕಟಣೆಯನ್ನು ಬಿಡುಗಡೆ ಮಾಡಿರುವಂಥ ಪತ್ರಿಕೆ ಪ್ರಕಟಣೆಯಲ್ಲ, ಒಂದು ಎಲ್ಲ ಕಾಲೇಜುಗಳಿಗೆ ಮಾಹಿತಿಯನ್ನು ರವಾನೆ ಮಾಡಿರುವಂಥದ್ದು. ಉಳಿದಿರುವಂಥ ಸೀಟ್ಗಳನ್ನು ಅಡ್ಮಿಷನ್ ತೊಗೋರಿ. ಸೊ ಹೀಗಾಗಿ ಯಾರಾದರೂ ಅಭ್ಯರ್ಥಿಗಳು ಈಗ ನನ್ನ ಕೌನ್ಸಿಲಿಂಗ್ ಪ್ರಕ್ರಿಯೆಯಿಂದ ನನಗೆ ಆಗಲಿಲ್ಲಪ್ಪ, ಅಥವಾ ನನಗೆ ಪ್ಯಾರಾಮೆಡಿಕಲ್ ಮಾಡಬೇಕಿತ್ತು, ಎಲ್ಲ ಅಪ್ಲಿಕೇಶನ್ ಕ್ಲೋಸ್ ಆಗಿದೆ, ಎಲ್ಲ ಕಾಲೇಜುಗಳಲ್ಲಿ ಅಡ್ಮಿಷನ್ ಕ್ಲೋಸ್ ಆಗಿದೆ ಅಂತ ಅಂದ್ಕೊಳ್ಳೋರು ಯಾರಾದರೂ ಇದ್ದರೆ ನೀವುಗಳು ಏನು ಮಾಡ್ಬೋದು ಅಂದರೆ ನಾಳೆಗೆ ಹೋಗಿ ಅಡ್ಮಿಷನ್ ತೊಗೋಬೋದು. ಪ್ರೈವೇಟ್ ಕಾಲೇಜಲ್ಲಿ ಸೀಟ್ಗಳು ಉಳಿದಿದ್ದಾವೆ, ಹೋಗಿ ನೀವು ಅಡ್ಮಿಷನ್ಗಳನ್ನು ತೆಗೆದುಕೊಳ್ಬೋದು.